I remember the feel of the air. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು ನಾನು ನನ್ನ ಮಗಳ ಹೇರ್ ಕೇರ್ ರುಟೀನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಪ್ರೀವಿಯಸ್ ವೀಡಿಯೋಸಲ್ಲಿ ನಾನು ನನ್ನ ಮಗಳ ಸ್ಕಿನ್ ಕೇರ್ ರುಟೀನ್ನ ಶೇರ್ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ಒಂದು ಆಯಿಲ್ನ ತೋರಿಸಿದ್ದೆ ನೋಡಿ, ಹೆಸರು ನಿಮಗೆ ಅಷ್ಟು ಕ್ಲಿಯರಾಗಿ ಕಾಣ್ತಾ ಇಲ್ಲ, ನಾನೇ ಓದಿ ಹೇಳ್ತೀನಿ. ಇದರ ಹೆಸರು ಬಾಲಸ್ವಂಗಾದಿ ತೈಲಂ ಬೇಬಿ ಬಾಡಿ ಮಸಾಜ್ ಆಯಿಲ್ ಅಂತ. ಇದು ಜುದ್ದ ಆಯುರ್ವೇದ ಕಂಪ್ನಿಯವ್ರದ್ದು. ಇದು ನಿಮಗೆ ಸ್ಟೋರ್ಗಳಲ್ಲಿ ಎಲ್ಲೂ ಸಿಗೋದಿಲ್ಲ. ಹಾಗಾಗಿ ನಾನು ಜಸ್ಟ್ ಇದ್ರ ಬದಲು ಬೇರೆದೆಲ್ಲ ಯಾವುದ್ಯಾವುದನ್ನು ಯೂಸ್ ಮಾಡ್ಬೋದು ಅಂತ ಕೂಡ ನಿಮಗೆ ತಿಳಿಸಿದ್ದೆ. ಬಟ್ ತುಂಬ ಜನ ಇದರ ಹೆಸರೇ ಹೇಳಿ ನಮಗೆ ಅಂತ ಕೇಳಿದರು. ಸೊ ನಾನು ಕಮ್ಯುನಿಟಿ ಟ್ಯಾಬಲ್ಲಿ ಇದನ್ನು ಪೋಸ್ಟ್ ಮಾಡಿದ್ದೀನಿ. ಇದರ ಪಿಕ್ ನಿಮ್ಗೆ ಇಲ್ಲಿ ಕ್ಲಿಯರಾಗಿ ಕಾಣ್ತಾ ಇಲ್ಲ, ಹಾಗಾಗಿ ನಾನೀಗ ಹೆಸರು ಓದಿ ಹೇಳಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ಆ ಕಮ್ಯುನಿಟಿ ಟ್ಯಾಬ್ನ ಅದನ್ನು ಚೆಕ್ ಮಾಡಿ. ತುಂಬ ಕಮೆಂಟ್ಸ್ಗಳು ಬಂದಿತ್ತು, ಹಾಗಾಗಿ ನಾನು ಇವತ್ತು ತೋರಿಸ್ತಾ ಇದ್ದೀನಿ. ಹೇಳಿದ್ದೆ ನನ್ನ ಹೇರ್ ಕೇರ್ ವಿಡಿಯೋಲ್ಲಿ ತೋರಿಸ್ತೀನಿ ಅಂತ. ಸೊ ಇವತ್ತು ನನ್ನ ಜೊತೆ ಶೇರ್ ಮಾಡಿದ್ದೀನಿ. ಈಗ ನನ್ನ ಮಗಳ ಹೇರ್ ಕೇರ್ ರುಟೀನ್ನ ಶುರು ಮಾಡೋಣ. ಇದು ಬೇಬಿ ಮಸಾಜ್ ಆಯಿಲ್. ಓಕೆ, ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ನಾನು ಪ್ರೀವಿಯಸ್ ವಿಡಿಯೋಲ್ಲಿ ತೋರಿಸಿದಾಗ ಕೇಳಿದರೆ, ಹಾಗಾಗಿ ನಾನು ಇವತ್ತು ತೋರಿಸ್ತಾ ಇದ್ದೀನಿ ಅಷ್ಟೇ. ಈಗ ಹೇರ್ ಕೇರ್ ರೂಟೀನ್ನ ಶುರು ಮಾಡೋ ಮುಂಚೆ ನನ್ನ ಈ ವಿಡಿಯೋನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಹಿಂದಿನ ವೀಡಿಯೋಸ್ಗಳನ್ನೆಲ್ಲನೂ ನೋಡ್ಬೋದು ನೀವು. ಹಾಗೆ ಆ ನೋಟಿಫಿಕೇಷನ್ ಬಟನ್ ಅಂದರೆ ಬೆಲ್ ಶೇಪಲ್ಲಿ ಇರುತ್ತಲ್ಲ, ಅದನ್ನು ಜಸ್ಟ್ ಟಚ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರೋ ಥರ ಅದು ನಿಮಗೆ ಹೆಲ್ಪ್ ಮಾಡುತ್ತೆ. ಸೊ ಅದನ್ನು ಕೂಡ ಕ್ಲಿಕ್ ಮಾಡಿ. ಹಾಗೆಯೇ ಇಷ್ಟ ಆಗಿದೆ ಅಂತ ನನಗೆ ತಿಳಿಸೋದಕ್ಕೋಸ್ಕರ ನೀವು ಲೈಕ್ ಅಂತ ಬಟನ್ ಇರುತ್ತಲ್ಲ, ಅದನ್ನು ಕ್ಲಿಕ್ ಮಾಡಬೇಕು. ಈಗ ನನ್ನ ಹೇರ್ ಕೇರ್ ರುಟೀನ್, ನನ್ನ ಮಗಳ ಹೇರ್ ಕೇರ್ ರುಟೀನ್ನ ಕಂಟಿನ್ಯೂ ಮಾಡೋಣ. ತುಂಬ ಜನ ನನ್ನ ಮಗಳ ಹೇರ್ಸ್ನ ನೋಡಿ, ಅವಳದು ಸ್ಟ್ರೇಟ್ ಹೇರ್, ಸಿಲ್ಕಿ ಹೇರ್ಸ್ ಹಾಗೂ ಸ್ವಲ್ಪ ಥಿಕ್ಕಾಗಿದೆ, ಅದನ್ನು ನೋಡಿ ಹೇರ್ ಕೇರ್ ಪ್ರಾಡಕ್ಟ್ಸ್ನೆಲ್ಲ ಏನೇನು ಯೂಸ್ ಮಾಡ್ತೀರಾ ತಿಳಿಸಿ ನಮಗೂ. ನನ್ನ ಮಗಳದು ತುಂಬ ರಫ್ ಇದೆ, ತುಂಬ ಥಿನ್ ಇದೆ ಅಂತ ಎಲ್ಲ ಕೇಳಿದ್ರಿ. ಫಸ್ಟ್ ಆಫ್ ಆಲ್ ಅವಳಿಗೆ ಹೇರ್ಸ್ ಇರೋದು ನಂತರ ನನ್ನ ಜೀನ್ಸ್ ಅವಳಲ್ಲಿ ಬಂದಿದೆ. ಸೇಮ್ ಅವಳು ನಂತರನೇ ಕಾಣೋದು, ಹಾಗೂ ಅವಳ ಹೇರ್ಸ್ ಕೂಡ ನಂತರನೇ ಇದೆ. ಅಂದರೆ ಸಿಲ್ಕಿ, ಸಾಫ್ಟ್, ಸ್ಟ್ರೇಟ್ ಆ್ಯಂಡ್ ಥಿಕ್. ಅವರ ಅಪ್ಪಂದು ಸ್ವಲ್ಪ ರಫ್ ಹೇರ್ಸ್ ಇದೆ ಅವಳಿಗೆ. ಅವ್ರ ಅಪ್ಪನ ಥರ ಬಂದಿಲ್ಲ, ನನ್ನ ಹೇರ್ಸ್ ಥರ ಅವಳಿಗೆ ಬಂದಿದೆ. ಫ್ಯಾಮಿಲಿಯಲ್ಲಿ ಹೇಗೆ ಯಾರ್ಯಾರ್ದು ಹೇರ್ ಸ್ಟೈಲ್ ಹೇಗಿರುತ್ತೋ, ಹೇರ್ ಟೆಕ್ಸ್ಚರ್ ಆ ಥರ ನಿಮ್ಮ ಮಕ್ಕಳಿಗೂ ಬಂದಿರುತ್ತೆ. ಸೊ ಯಾವುದೇ ಇದ್ದರೂ ಕೂಡ ನೀವು ಅದನ್ನು ಹೆಲ್ತಿಯಾಗಿ ಮೇಂಟೈನ್ ಮಾಡೋದಕ್ಕೆ ಟ್ರೈ ಮಾಡಿ. ನೀವು ಅಯ್ಯೋ ಈ ಥರ ಇದೆ, ರಫ್ ಇದೆ, ಕರ್ಲಿ ಇದೆ ಅಂತ ಟೆನ್ಷನ್ ತೊಗೊಳ್ಬೇಡಿ. ಎಲ್ಲ ಹೇರ್ ಟೆಕ್ಸ್ಚರ್ ಕೂಡ ತುಂಬ ಚೆನ್ನಾಗಿರುತ್ತೆ. ನಮ್ಮ ಡ್ಯೂಟಿ ಏನು, ನಮ್ಮ ರೆಸ್ಪಾನ್ಸಿಬಿಲಿಟಿ ಏನು ಅಂದರೆ ಆ ಹೇರ್ಸ್, ನಮ್ಮ ಮಕ್ಕಳು ಇನ್ನೂ ಚಿಕ್ಕವರು, ಅವ್ರ ಕೇರ್ನ ಅವರೇ ತೊಗೊಳೋದಕ್ಕಾಗೋದಿಲ್ಲ. ಸೊ ಆ ಕೆಲಸನ ನಾವು ಮಾಡಬೇಕು ಅಷ್ಟೇ. ಹೆಲ್ತಿಯಾಗಿ ಆದಷ್ಟು ಹೆಲ್ತಿ ಹೇರ್ಸ್ನ ಮೇಂಟೈನ್ ಮಾಡೋದಕ್ಕೆ ಟ್ರೈ ಮಾಡಿ. ಶ್ಯಾಂಪೂ ನೀವು ಯಾವುದಾದ್ರೂ ಯೂಸ್ ಮಾಡಿ, ಎಸ್ಪೆಷಲಿ ಹರ್ಬಲ್ ಶ್ಯಾಂಪೂ ಯೂಸ್ ಮಾಡಿ ಅಥವಾ ಆರ್ಗ್ಯಾನಿಕ್ ಶ್ಯಾಂಪೂ ಯೂಸ್ ಮಾಡಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಮೊದಲೆಲ್ಲ ಸೀಗೆಕಾಯಿ ಯೂಸ್ ಮಾಡ್ತಾಯಿದ್ರು, ಬಟ್ ನನ್ನ ಮಗು ಹುಟ್ಟಿದಾಗ್ಲಿಂದನೂ ಸೀಗೆಕಾಯಿನ ಒಂದು ಸಾರಿನೂ ಯೂಸ್ ಮಾಡಿಲ್ಲ. ನನಗೆ ಆಗ್ತಾ ಇರಲಿಲ್ಲ, ಅದು ಕಣ್ಣುರಿಯುತ್ತೆ ಅಂತ. ಮಕ್ಕಳಿಗೆ ಹೇಗೆ ಯೂಸ್ ಮಾಡೋದು ಅಂತ ಮೊದಲಿಂದನೂ ಶ್ಯಾಂಪೂನೇ ಯೂಸ್ ಮಾಡ್ತಾ ಇರೋದು. ಯಾವ ಶ್ಯಾಂಪೂ? ನನ್ನ ಸ್ಕಿನ್ ಕೇರ್ಗೂ ಹಾಗೂ ಹೇರ್ ಕೇರ್ಗೂ. ಹೇರ್ ಕೇರ್ಗೆ ಹಿಮಾಲಯ ಶ್ಯಾಂಪೂ ಒಂದೇ ನಾನು ಯೂಸ್ ಮಾಡೋದು. ಈಗ ಆಲ್ಮೋಸ್ಟ್ 5 ಇಯರ್ಸ್ ಆಗಿದೆ ನಾನು ಯೂಸ್ ಮಾಡಿ. ಇವಾಗ ಸ್ವಲ್ಪ ಚೇಂಜ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ನೋಡಬೇಕು ಯಾವುದು ಶ್ಯಾಂಪೂ ಚೆನ್ನಾಗಿರುತ್ತೆ, ಯಾವುದಾದ್ರೂ ಆರ್ಗ್ಯಾನಿಕ್ ಅಥವಾ ಹರ್ಬಲ್ಲೇ ನಾನು ಕೂಡ ಪ್ರಿಫರ್ ಮಾಡೋದು. ನಮ್ಮನೆಲ್ಲರೂ ಅಂತಾರೆ, ಈಗ ಅವಳು ದೊಡ್ಡವಳಾಗಿದ್ದಾಳೆ, ಮಾಮೂಲಿ ಶ್ಯಾಂಪೂನೇ ಮಾಮೂಲಿ ಸೋಪ್ ನೀವು ಯಾವ್ದು ಯೂಸ್ ಮಾಡ್ತೀರೋ ಅದನ್ನೇ ಯೂಸ್ ಮಾಡು ಅಂತ. ಬಟ್ ನಾನು ಬೇಬಿ ಶ್ಯಾಂಪೂನೇ ಯೂಸ್ ಮಾಡ್ತೀನಿ, ಬೇಬಿ ಸೋಪೇ ಯೂಸ್ ಮಾಡ್ತೀನಿ. ಯಾಕಂದರೆ ಅದು ಮೈಲ್ಡ್ ಆಗಿರುತ್ತೆ. ದೊಡ್ಡವ್ರದ್ದು ಎಲ್ಲ ಅದರಲ್ಲಿ ಕೆಮಿಕಲ್ಸ್ ಅದು ಇದು ಇರುತ್ತೆ, ನನಗೆ ಅದು ಇಷ್ಟ ಇಲ್ಲ. ಹಾಗಾಗಿ ಹರ್ಬಲ್ ಶ್ಯಾಂಪೂನೇ ಯಾವುದಾದ್ರೂ ಇದೆಯಾ ಅಂತ ನೋಡ್ತೀನಿ. ನಾನು ಏನಾದರೂ ಯೂಸ್ ಮಾಡೋದಕ್ಕೆ ಶುರು ಮಾಡಿದಾಗ ಅದನ್ನು ಕೂಡ ನಾನು ನಿಮಗೆ ಸೊ ಈಗ ಶ್ಯಾಂಪೂ ಯಾವ್ದು ಯೂಸ್ ಮಾಡ್ತೀನಿ ಅಂತ ಹೇಳಿದೆ. ಈಗ ಆಯಿಲ್, ನೀವು ಶ್ಯಾಂಪೂ ಎಷ್ಟು ಇಂಪಾರ್ಟೆಂಟು, ಯಾವ್ದು ಯೂಸ್ ಮಾಡಬೇಕು ಅಂತ, ಹೇಗೆ ಯೂಸ್ ಮಾಡಬೇಕು ಅಂತ, ಆಯಿಲಿಂಗ್ ಕೂಡ ಅದಕ್ಕಿಂತ ಜಾಸ್ತಿ ಇಂಪಾರ್ಟೆಂಟು. ವಿತೌಟ್ ಆಯಿಲ್ ನೀವು ಶ್ಯಾಂಪೂ ಯೂಸ್ ಮಾಡೋ ಹಾಗಿಲ್ಲ. ಈಗ ನಾನು ನನ್ನ ಮಗಳಿಗೆ ಯಾವ್ದು ಆಯಿಲ್ ಯೂಸ್ ಮಾಡ್ತೀನಿ, ಹೇಗೆ ಮಾಡ್ತೀನಿ, ಎಷ್ಟು ದಿನಕ್ಕೊಮ್ಮೆ ಮಾಡ್ತೀನಿ ಎಲ್ಲನೂ ಒಂದು ವಿಡಿಯೋ ಮಾಡಿದ್ದೀನಿ ನೋಡಿ. ಈಗ ಹೇರ್ ಕೇರ್ ಟೈಮ್. ಹೇರ್ಗೆ ನಾನು ಅವಳಿಗೆ ಆಲ್ಮಂಡ್ ಆಯಿಲ್ ನಮ್ಮ ಮನೇಲಿ ಎಲ್ಲರೂ ಯೂಸ್ ಮಾಡೋದು. ಅದ್ರ ಜೊತೆ ಒಂದೊಂದು ದಿನ ಕೋಕೋನಟ್ ಆಯಿಲ್ ಕೂಡ ಯೂಸ್ ಮಾಡ್ತೀನಿ.
ಪ್ಯಾರಾಚೂಟ್ ಅಂತ ಬರುತ್ತಲ್ಲ ಅದ್ರ ಜೊತೆ ಸ್ವಲ್ಪ ಹರಳೆಣ್ಣೆನ ಮಿಕ್ಸ್ ಮಾಡಿಕೊಂಡು ಆಲ್ಟರ್ನೇಟ್ ಡೇಸ್ ಒಂದು ಸಾರಿ ಇದು ಒಂದು ಸಾರಿ ಅದು ಆ ಥರ ಯೂಸ್ ಮಾಡ್ತೀನಿ. ಈ ಥರನೇ ಒಂದು ಭಾಗ ಮಾಡಿ ಹಚ್ಬಿಟ್ಟು ಸ್ವಲ್ಪ ಹೊತ್ತು ಮಸಾಜ್ ಕೊಟ್ಬಿಟ್ಟು ಕೂದಲಿಗೆಲ್ಲ ಎಣ್ಣೆ ಹಚ್ತೀನಿ. ಇದನ್ನು ನಾನು ಯಾವಾಗ ಮಾಡ್ತೀನಿ ಅಂದರೆ, ಇವತ್ತು ಶ್ಯಾಂಪೂ ಮಾಡೋದಿರುತ್ತೆ, ಹಿಂದಿನ ದಿನವೇ ಆಯಿಲ್ ಹಚ್ಚಿರ್ತೀನಿ. ಕೆಲವೊಂದು ಸಾರಿ ಏನೋ ರೀಸನ್ಗೆ ಹಚ್ಚೋದಕ್ಕೆ ಆಗಿರೋದಿಲ್ಲ, ಬಟ್ ಮಾರನೇ ದಿನಕ್ಕೆ ಸ್ನಾನ ಮಾಡಬೇಕು. ಅವತ್ತಿನ ದಿನ ಬೆಳಿಗ್ಗೆ ಎಣ್ಣೆ ಹಚ್ಚಿಬಿಟ್ಟು ಆಮೇಲೆ 1 ಅವರ್ ಬಿಟ್ಟು ಸ್ನಾನ ಮಾಡಿಸ್ತೀನಿ, ಹೆಡ್ ಬಾತ್. ಇಲ್ಲ ನನಗೆ ಎಣ್ಣೆನೂ ಹಚ್ಚೋದಕ್ಕೆ ಟೈಮ್ ಸಿಗಲಿಲ್ಲ ಅನ್ನೋ ಟೈಮಲ್ಲಿ ಶ್ಯಾಂಪೂ ಮಾಡೋದಿಲ್ಲ, ಜಸ್ಟ್ ನೀರಲ್ಲಿ ವಾಶ್ ಮಾಡಿಸ್ಬಿಟ್ಟು ಕರ್ಕೊಂಡು ಬರ್ತೀನಿ. ನೀವು ಆಯಿಲಿಂಗ್ ಮಾಡಿದಾಗೆ ಶ್ಯಾಂಪೂ ಮಾಡಿದ್ರೆ ಹೇರ್ ಡ್ಯಾಮೇಜ್ ಆಗುತ್ತೆ, ಸ್ಕಾಲ್ಪ್ ಡ್ರೈ ಆಗುತ್ತೆ. ಸೊ ಆಯಿಲ್ ಇಲ್ದಂಗೆ ಶ್ಯಾಂಪೂ ಮಾಡಬೇಡಿ. ಆಯಿಲಿಂಗ್ನ ನೀವು ಎವ್ರಿ ಶ್ಯಾಂಪೂ ಮಾಡಿದ್ದಾದಮೇಲೆ ಅವತ್ತಿನ ದಿನ ಬಿಟ್ಟು ಮಾರನೇ ದಿನ ಸಂಜೆ ಹಚ್ಬೋದು, ಅಥವಾ ಅವತ್ತಿನ ದಿನ ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ ಶ್ಯಾಂಪೂ ಮಾಡಿದ್ದ 2 ಡೇಸ್ಗಾದರೂ ನೀವು ಎಣ್ಣೆನ ಹಚ್ಚಲೇಬೇಕು. ಇಲ್ಲಾಂದರೆ ಕೂದಲು ಡ್ರೈ ಆಗುತ್ತೆ, ರಫ್ ಆಗುತ್ತೆ, ಗಂಟು ಕೂಡ ಆಗುತ್ತೆ, ಶೈನಿಂಗ್ ಇರೋದಿಲ್ಲ ಕೂದಲಲ್ಲಿ. ಹಾಗಾಗಿ ಇವತ್ತು ಶ್ಯಾಂಪೂ ಮಾಡಿದ್ದೀರಾ ಅಂದರೆ ನಾಳೆ ಅಥವಾ ನಾಳಿದ್ದು ಆಯಿಲಿಂಗ್ ಮಾಡಿದ್ದು 2ನೇ ದಿನಕ್ಕೆ ಶ್ಯಾಂಪೂ ಮಾಡಿ. ಜಾಸ್ತಿ ಆಯಿಲ್ ಬಿಟ್ಟಾಗ ಕೂಡ ತಲೆಯಲ್ಲಿ ಸ್ಕಾಲ್ಪಲ್ಲಿ ಡಸ್ಟ್ ಕೂತ್ಕೊಂಡು ಡ್ಯಾಂಡ್ರಫ್ ಆಗುತ್ತೆ. ನನ್ನ ಮಗಳಿಗೆ ಈ ಪ್ರಾಬ್ಲಮ್ ಆಗಿತ್ತು, ಅದಕ್ಕೆ ಹೇಳ್ತಾ ಇದ್ದೀನಿ, ಎವ್ರಿ 2 ಡೇಸ್ ಒನ್ಸ್ ಆಯಿಲಿಂಗ್ ಮಾಡಿ, 2 ಡೇಸ್ ಒನ್ಸ್ ಶ್ಯಾಂಪೂ ಮಾಡಿ. ಸೊ ನಾನು ಹೇಳಿದಾಗೆ ಆಲ್ಮಂಡ್ ಆಯಿಲ್ನ ನಾನು ಯಾಕೆ ಯೂಸ್ ಮಾಡ್ತೀನಿ ಅಂದರೆ ಅದರಲ್ಲಿ ವಿಟಮಿನ್ ಇ ಇದೆ, ಅದು ಹೇರ್ ಗ್ರೋತಿಗೆ ತುಂಬ ಒಳ್ಳೆಯದು. ಹಾಗೆ ಅದು ನಾನ್ ಸ್ಟಿಕ್ಕಿ. ಕೆಲವೊಮ್ಮೆ ಸ್ಕೂಲ್ಗೆ ನಾನು ಬೆಳಿಗ್ಗೆ ಹೋಗೋ ಟೈಮಲ್ಲಿ ಹಚ್ಚಿರ್ತೀನಿ ಎಣ್ಣೆನ, ರಾತ್ರಿ ಹಚ್ಚಿದ್ರೆ ಸುಮ್ಮನೆ ದಿಂಬಿಗೆಲ್ಲ ಆಗುತ್ತಲ್ಲ ಅಂತ, ಹೋಲ್ ಡೇ ಇರುತ್ತೆ ಅಂಥ ಟೈಮಲ್ಲಿ ಆಲ್ಮಂಡ್ ಆಯಿಲ್ನ ಯೂಸ್ ಮಾಡ್ತೀನಿ. ಬಿಕಾಸ್ ಇಟ್ಸ್ ನಾನ್ ಸ್ಟಿಕ್ಕಿ, ಅಷ್ಟೊಂದು ಜಿಡ್ಡಾಗೋದಿಲ್ಲ ಕೂದಲಾಗಲಿ ಮುಖ ಆಗಲಿ ಜಿಡ್ಡಾಗೋದಿಲ್ಲ. ಬಾಚ್ಬಿಟ್ಟು ಜಸ್ಟ್ ಬಾಬ್ ಕಟ್ಟಿರೋದ್ರಿಂದ ಅವಳದು ಹಾಗೆ ಬಿಟ್ಟರು ಕೂಡ ಚೆನ್ನಾಗಿ ಕಾಣುತ್ತೆ. ಅದು ಬಿಟ್ಟರೆ ಕೆಲವೊಮ್ಮೆ ಹರಳೆಣ್ಣೆನ ಯೂಸ್ ಮಾಡ್ತೀನಿ, ಅಂದರೆ ಕೊಕೊನಟ್ ಜೊತೆ ಕೂಡ ಮಿಕ್ಸ್ ಮಾಡಿಕೊಂಡು ಯೂಸ್ ಮಾಡ್ತೀನಿ. ಬಟ್ ಹರಳೆಣ್ಣೆ ಡೈರೆಕ್ಟಾಗಿ ನೆತ್ತಿ ಮೇಲೆ ಹಾಕಿಬಿಟ್ಟು ಚೆನ್ನಾಗಿ ತಟ್ಟುತ್ತೀನಿ. ಇದನ್ನು ವಾರಕ್ಕೊಂದ್ಸಾರಿ ಮಾಡ್ತೀನಿ. ಯಾಕೆ ಅಂದರೆ ಅವ್ರಿಗೆ ಬಾಡಿ ಟೆಂಪ್ರೇಚರ್ ಕೂಲ್ ಮಾಡೋದಕ್ಕೆ, ಕಂಟ್ರೋಲಲ್ಲಿ ಇರುತ್ತೆ ಅಂತ. ಹಾಗೆಯೇ ಆಯಿಲ್ ಜೊತೆ, ಕೊಕೊನಟ್ ಆಯಿಲ್ ಜೊತೆ ಯಾಕೆ ಯೂಸ್ ಮಾಡ್ತೀನಿ ಅಂದರೆ ಕೂದಲು ಸ್ವಲ್ಪ ಡಾರ್ಕ್ ಆಗುತ್ತೆ ಅಂತ ಹೇಳ್ತಾರೆ. ನಂದು ಮತ್ತು ನನ್ನ ಮಗಳದ್ದು ಇಬ್ಬರದು ಕೆಂಚು ಕೂದಲು, ಪೂರಾ ಡಾರ್ಕ್ ಬ್ಲ್ಯಾಕ್ ಇಲ್ಲ, ಜೆಟ್ ಬ್ಲ್ಯಾಕ್ ಅಂತ ನೋಡಿ ಹಾಗಿಲ್ಲ. ಹಿಂಗೆ ಬಿಸಿಲಿಗೆ ಹೋದಾಗ ಕಾಣುತ್ತೆ ಕೆಂಚು ಕೂದಲು ಅಂತ. ಹಾಗಾಗಿ ಅವಳದೇನಾದರೂ ಫ್ಯೂಚರಲ್ಲಿ ಬ್ಲ್ಯಾಕ್ ಆಗ್ಬೋದೇನೋ ಅಂತ ಆಸೆಯಿಂದ ಸ್ವಲ್ಪ ಹರಳೆಣ್ಣೆನ ಕೊಕೊನಟ್ ಆಯಿಲ್ ಜೊತೆ ಮಿಕ್ಸ್ ಮಾಡಿಕೊಂಡು ಹೋಲ್ ಹೇರ್ಸ್ಗೆ ನಾನು ಹಚ್ತೀನಿ. ಈ ಥರ ಒಂದು ಸಾರಿ ಆಲ್ಮಂಡ್ ಆಯಿಲು, ಒಂದು ಸಾರಿ ಕೋಕೋನಟ್ ಮತ್ತು ಹರಳೆಣ್ಣೆ, ಅಥವಾ ಒಂದೊಂದು ಸಾರಿ ಜಸ್ಟ್ ಕೋಕೋನಟ್ ಆಯಿಲ್ನ ಕೂಡ ಯೂಸ್ ಮಾಡಿರ್ತೀನಿ. ಬಟ್ ವಿತೌಟ್ ಆಯಿಲಿಂಗ್ ನೀವು ಶ್ಯಾಂಪೂನ ಪ್ಲೀಸ್ ದಯವಿಟ್ಟು ನೀವು ಯೂಸ್ ಮಾಡಿಬಿಡಿ, ನಿಮ್ಮ ಮಗುಗೂ ಕೂಡ ಯೂಸ್ ಮಾಡಬೇಡಿ. ಅದರಿಂದ ಪ್ರಾಬ್ಲಮ್ಸ್ಗಳು ಜಾಸ್ತಿ ಆಗುತ್ತೆ, ನಾವೇ ಸೃಷ್ಟಿಸ್ದಂಗೆ ಆಗುತ್ತೆ ಪ್ರಾಬ್ಲಮ್ಸ್ಗಳನ್ನ. ಸೊ ಆದಷ್ಟು ಅವಾಯ್ಡ್ ಮಾಡಿ. ಈಗ ಆಯಿಲಿಂಗು ಆಯಿತು, ಶ್ಯಾಂಪೂನೂ ಆಯಿತು. ಅದೆರಡು ಮಾಡಾದ್ಮೇಲೆ ನಿಮ್ಮ ಮಗುವಿನ ಹೇರ್ನ ಹೇಗೆ ಕೇರ್ ಮಾಡಬೇಕು ಈಗ ನೋಡಿ. ಇದು ಅವಳ ಫೇವ್ರೆಟ್ ಟವಲ್ ಇರಲಿ. ಅದೇ ಟವಲ್ನಲ್ಲಿ ಅವಳ ಕೂದಲನ್ನ ಚೆನ್ನಾಗಿ ಒರೆಸಿದ್ದೀನಿ. ಅದಾದಮೇಲೆ ಚೆನ್ನಾಗಿ ಒರೆಸಾದ್ಮೇಲೆ ನೀರು ಇನ್ನೂ ಸ್ವಲ್ಪ ಇರುತ್ತೆ. ಹಾಗಾಗಿ ಒಂದು ಸಾಫ್ಟ್ ಕಾಟನ್ ಬಟ್ಟೆ ಅಥವಾ ಒಂದು ಟವಲ್ನ ಅವಳ ತಲೆಗೆ ನಾವು ಹೇಗೆ ಕಟ್ಕೊಳ್ತೀವೋ ದೊಡ್ಡವರು ಹಾಗೆ ಕಟ್ತಾ ಇದ್ದೀನಿ. ಇದೇ ಥರ ನಾನು ಒಂದು 15-20 ಮಿನಿಟ್ಸ್ ಅಥವಾ ಹಾಫ್ ಆನ್ ಅವರ್ನ ಬಿಟ್ಬಿಟ್ಟು ಆಮೇಲೆ ಅದನ್ನು ಬಟ್ಟೆನ ತೆಗಿತೀನಿ. ಇದರಿಂದ ಅವಳಿಗೆ ಶೀತ ಆಗೋದು ಕೂಡ ಅವಾಯ್ಡ್ ಆದಂಗೆ ಆಗುತ್ತೆ. ಸ್ನಾನ ಮಾಡಿದ ತಕ್ಷಣ ತುಂಬ ಕೂದಲು ಒದ್ದೆ ಇರುತ್ತೆ, ಆ ಟೈಮಲ್ಲಿ ಅವರು ಗಾಳಿಯಲ್ಲಿ ಹೋದರೆ ಶೀತ ಕೂಡ ಆಗುತ್ತೆ. ಸೊ ಹೀಗೆ ಮಾಡೋದ್ರಿಂದ ಎಲ್ಲನೂ ಅವಾಯ್ಡ್ ಮಾಡ್ಬೋದು, ನೀರು ಕಡಿಮೆ ಆಗುತ್ತೆ, ಶೀತನೂ ಆಗೋದಿಲ್ಲ. ಈಗ ಹಾಫ್ ಆನ್ ಅವರ್ ಆಯಿತು, ಬಟ್ಟೆ ತೆಗೆದುಬಿಟ್ಟು ಬಾಚ್ತಾ ಇದ್ದೀನಿ. ಬಾಚೋದಕ್ಕೆ ಏನು ಮಾಡಬೇಕು ಅಂದರೆ ಮೊದಲು ಕೈಯಿಂದಾನೇ ಗಂಟನ್ನೆಲ್ಲ ಬಿಡಿಸ್ಕೊಳ್ಬೇಕು. ಬಿಡಿಸಾದ್ಮೇಲೆ ದಪ್ಪ ಹಲ್ಲಿರುವ ಕೂಂಬಿಂದ ಮಾಡಬೇಕು ಸ್ವಲ್ಪನೇ, ಇಲ್ಲಾಂದರೆ ಅವ್ರಿಗೂ ಕೂಡ ನೋವಾಗುತ್ತೆ. ಬಾಚೆಲ್ಲ ಗಂಟೆಲ್ಲ ತೆಗೆದುಕೊಂಡು ಆದಮೇಲೆ ಯಾವ ರೀತಿಯಲ್ಲಿ ಅವರ ಬೌನ್ಸಿಯಾಗಿ ಕಾಣೋ ಥರ ಕೂದಲನ್ನು ಬಾಚಬೇಕು ಅಂದರೆ, ನೀವು ಎಣ್ಣೆ ಹಾಕಿದಾಗ ಹೇಗೆ ಚಪ್ಪಟೆ ಬಾಚ್ತೀವೋ ಆ ಥರ ಬಾಚಬಾರ್ದು. ಕೂದಲು ಯಾವ ಸೈಡಲ್ಲಿ ಬೆಳೆಯುತ್ತೋ ಅದರ ವಿಪರೀತ
ಅದು ಸೈಡಲ್ಲಿ ನೀವು ಬಾಚಬೇಕು. ಅಂದರೆ ಹೇಗೆ ನಾನು ಬಾಚ್ತಾ ಇದ್ದೀನಿ ಅದರ ಉಲ್ಟಾ ಸೈಡಲ್ಲಿ ಆಗ ಮಾಡೋದ್ರಿಂದ ಕೂದಲು ನೀವು ಸ್ನಾನ ಮಾಡಿದ್ಮೇಲೆ ಹೇಗೆ ಬಾಚಿರ್ತೀರೋ ಅದೇ ಥರ ಹೋಲ್ ಡೇ ಸೆಟ್ ಆಗಿರುತ್ತೆ. ಅದಕ್ಕೆ ನೀವು ಎಣ್ಣೆ ಹಚ್ಚಿ ಬಾಚೋ ಥರ ಬಾಚಬೇಡಿ. ಉಲ್ಟಾ ಸೈಡಲ್ಲಿ ಬಾಚಿದಾಗ ಕೂದಲು ಬೌನ್ಸಿಯಾಗಿ ಕಾಣುತ್ತೆ. ಈಗ ಬಾಚಾದಮೇಲೆ ನೋಡಿ ಅದೇ ರೀತಿಯಲ್ಲಿ ಸ್ವಲ್ಪ ಬೌನ್ಸಿ ಆಗಿ ಕಾಣೋ ಥರನೇ ಸ್ವಲ್ಪ ಹಿಂದೆ ಟ್ವಿಸ್ಟ್ ಮಾಡಿಬಿಟ್ಟು ಒಂದು ಕ್ಲಿಪ್ನ ಹಾಕ್ತಾಯಿದ್ದೀನಿ. ಇದರಿಂದ ಅವ್ರ ಕೂದಲು ಕೂಡ ಚೆನ್ನಾಗಿ ಬೌನ್ಸಿಯಾಗಿ ಹೋಲ್ ಡೇ ಇರುತ್ತೆ. ಹಾಗೆಯೇ ಕೂದಲು ಒಣಗೋದಕ್ಕೂ ಕೂಡ ಸುಲಭ ಆಗುತ್ತೆ. ಇಲ್ಲ ಅಂದರೆ ನೀವು ಚೆನ್ನಾಗಿ ಚಪ್ಪಟೆಯಾಗಿ ಬಾಚಿಬಿಟ್ರೆ ಕೂದಲು ಒಣಗೋದು ಲೇಟ್ ಆಗುತ್ತೆ, ಹೇರ್ ಸ್ಟೈಲ್ ಕೂಡ ಚೆನ್ನಾಗಿ ಕಾಣೋದಿಲ್ಲ. ನೀವು ಕೇಳ್ಬೋದು, ನಾನು ಈ ಶ್ಯಾಂಪು ಯೂಸ್ ಮಾಡ್ತಾ ಇದ್ದೀನಿ, ನೀವು ಹಿಮಾಲಯ ಯೂಸ್ ಮಾಡ್ತಾಯಿದ್ರೆ ಅದು ಚೆನ್ನಾಗಿದೆಯಾ, ನಾನು ಅದನ್ನು ಚೇಂಜ್ ಮಾಡ್ಬೋದಾ ಅಂತ. ನೀವು ಯಾವಾಗ ನಿಮ್ಮ ಪ್ರಾಡಕ್ಟ್ಸ್ಗಳನ್ನ ಹೇರ್ಗೆ ಆಗಿರ್ಬೋದು ಅಥವಾ ಸ್ಕಿನ್ಗೆ ಆಗಿರ್ಬೋದು ಯಾವಾಗ ಚೇಂಜ್ ಮಾಡಬೇಕು ಅಂದರೆ ಅದು ನಿಮ್ಮ ಮಗುಗೆ ಸೂಟ್ ಆಗ್ತಾ ಇಲ್ಲ ಅಂತ ಹೇಳಿದಾಗ, ಅಂದರೆ ಸೋಪ್ ಯೂಸ್ ಮಾಡಿದಾಗ ರೆಡ್ ಆಗ್ತಾ ಇದೆ, ಡ್ರೈ ಆಗ್ತಾ ಇದೆ ಅಥವಾ ಬ್ಲ್ಯಾಕ್ ಆಗ್ತಾ ಇದೆ, ಅಥವಾ ಏನಾದರೂ ಕ್ರೀಮ್ಗಳು ಲೋಷನ್ಗಳು ಯೂಸ್ ಮಾಡಿದಾಗ ಈ ಥರ ಡ್ರೈನೆಸ್ಸು ಅಥವಾ ರ್ಯಾಷಸ್ ಏನಾದರೂ ಆಗ್ತಾ ಇದೆ ಅಂದಾಗ ನೀವು ಚೇಂಜ್ ಮಾಡಬೇಕು. ಶ್ಯಾಂಪೂನು ಕೂಡ ಅಷ್ಟೇ, ಆಯಿಲ್ ಕೂಡ ಅಷ್ಟೇ. ಅದರಿಂದ ಏನೂ ಪ್ರಯೋಜನ ಆಗ್ತಾ ಇಲ್ಲ ಅಂದರೆ ಶ್ಯಾಂಪೂ ಯೂಸ್ ಮಾಡೋದು ನಾವು ಜಿಡ್ಡು ಹೋಗೋದಕ್ಕೆ, ಆ ಜಿಡ್ಡು ಹೋಗ್ತಾ ಇಲ್ಲ ಅಂದಾಗ ನೀವು ಶ್ಯಾಂಪೂನ ಚೇಂಜ್ ಮಾಡಿ. ಅಥವಾ ಶ್ಯಾಂಪೂ ಯೂಸ್ ಮಾಡ್ತಾ ಇದ್ದೀನಿ, ಪ್ರಾಪರ್ ಆಯಿಲಿಂಗು ಮಾಡ್ತಾ ಇದ್ದೀನಿ, ಬಟ್ ಸ್ಟಿಲ್ ನನ್ನ ಮಗಳದ್ದು ಸ್ಕಾಲ್ಪಲ್ಲಿ ಏನೋ ಪ್ರಾಬ್ಲಮ್ ಆಗ್ತಾ ಇದೆ, ಅವಳ ಹೇರ್ಸು ಡ್ರೈ ಕಾಣುತ್ತೆ, ಶೈನಿಂಗ್ ಇಲ್ಲ, ಆ ಥರ ಎಲ್ಲ ಪ್ರಾಬ್ಲಮ್ ನೀವು ಫೇಸ್ ಮಾಡಿದಾಗ ಮಾತ್ರನೇ ಒಂದು ಪ್ರಾಡಕ್ಟಿಂದ ಇನ್ನೊಂದು ಪ್ರಾಡಕ್ಟಿಗೆ ಜಂಪ್ ಮಾಡಿ. ಇಲ್ಲ ಅಂದರೆ ಅದು ನಿಮ್ಮ ಮಗುಗೆ ಸೂಟ್ ಆಗಿದೆ ಅಂತ ಏನೂ ತೊಂದರೆ ಇಲ್ಲ ಅಂದರೆ ಅದನ್ನೇ ಕಂಟಿನ್ಯೂ ಮಾಡ್ಬೋದು. ಇಷ್ಟು ಸ್ನೇಹಿತರೆ ನನ್ನ ಮಗಳ ಹೇರ್ ಕೇರ್ ನಾನು ಮಾಡೋದು. ಇದರಿಂದ ಹೇರ್ ಫಾಲ್ ಆಗೋದಾಗಲಿ, ಡ್ಯಾಂಡ್ರಫ್ ಆಗೋದಾಗಲಿ ಅಥವಾ ಬೇರೆ ಏನಾದರೂ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗದೇ ಇರೋ ಹಾಗೆ ನೋಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಅಂದರೆ ಸ್ವಲ್ಪ ಏನಾದರೂ ಡ್ಯಾಂಡ್ರಫ್ ಆಗ್ತಾ ಇದೆ ಅಂದ ತಕ್ಷಣವೇ ನಾವು ಅದಕ್ಕೆ ಟ್ರೀಟ್ ಮಾಡಬೇಕಾಗುತ್ತೆ. ಹೋಗುತ್ತೆ ಬಿಡು, ಇನ್ನು ಸ್ವಲ್ಪ ತಾನೇ, ಮಕ್ಕಳಲ್ಲಿ ತಾನೇ ಅಂತ ನಾವು ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ನಾನು ಮೊದಲೇ ಹೇಳ್ದಂಗೆ ಆ ಪ್ರಾಪರ್ ಆಯಿಲಿಂಗ್ ಮತ್ತು ಪ್ರಾಪರ್ ಶ್ಯಾಂಪು ಎರಡೂ ಮಾಡಲಿಲ್ಲ ಅಂದರೆ ಡ್ಯಾಂಡ್ರಫ್ ಆಗುತ್ತೆ. ನನ್ನ ಮಗಳು ಫೇಸ್ ಮಾಡಿದ್ದಾಳೆ ಆ ಪ್ರಾಬ್ಲಮ್ನ. ಸೊ ನಾನು ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ, ಆ ಥರ ಪ್ರಾಬ್ಲಮ್ಸ್ಗಳನ್ನ ಆಗೋ ಮುಂಚೆನೇ ನೀವು ಅದಕ್ಕೆ ಟ್ರೀಟ್ ಮಾಡಿ, ಪ್ರಾಪರ್ ಆಯಿಲಿಂಗ್ ಪ್ರಾಪರ್ ಶ್ಯಾಂಪೂನ ಮಾಡಿ ನಿಮ್ಮ ಮಗುಗೂ ಹಾಗೆ ದೊಡ್ಡವ್ರಿಗೂ ಕೂಡ ಅವ್ರಿಗೂ ನಾನು ಸಜೆಸ್ಟ್ ಮಾಡೋದು. ಇಷ್ಟು ನನ್ನ ಮಗಳ ಹೇರ್ ಕೇರ್. ಇದೆಲ್ಲದರ ಜೊತೆ ಅವರ ಹೇರ್ಸ್ ಕೂಡ ಸ್ವಲ್ಪ ಶಾರ್ಟಾಗೇ ಇಡಿ. ಯಾಕಂದರೆ ಚಿಕ್ಕ ಮಕ್ಕಳು, ಅವ್ರಿಗೆ ಅಷ್ಟೊಂದು ನೀವು ಕೇರ್ ತೊಗೊಳೋದಕ್ಕೆ ನಿಮಗೆ ಟೈಮ್ ಇಲ್ಲದೇ ಇರ್ಬೋದು. ಲಾಂಗ್ ಹೇರ್ಸ್ ಆಗ್ತಾ ಇದ್ದಂಗೆ ಅದಕ್ಕೆ ಜಾಸ್ತಿ ಕೇರ್ ಬೇಕಾಗುತ್ತೆ. ಹಾಗಾಗಿ ಈ ವಯಸ್ಸಿನಲ್ಲಿ ನನ್ನ ಮಗಳಿಗೆ ಅಷ್ಟು ಬಾಬ್ ಕಟ್ ಸಾಕು. ಅವಳೇ ಕೇರ್ ತೊಗೊಂಡಾಗ, ಅಂದರೆ ಅವಳಿಗೆ ಬಾಚ್ಕೊಳ್ಳೋದಕ್ಕೂ ಸರಿಯಾಗಿ ಬರೋದಿಲ್ಲ, ಮುಂದೆ ಮಾತ್ರ ಬಾಚ್ಕೊಳ್ತಾಳೆ, ಹಿಂದೆ ಎಲ್ಲ ಹಾಗಾಗಿ ಹಾಗೇ ಇರುತ್ತೆ. ಹಾಗಾಗಿ ನಾನು ಲಾಂಗ್ ಹೇರ್ಸ್ನ ಪ್ರಿಫರ್ ಮಾಡ್ತಾ ಇಲ್ಲ. ತಿಂಗಳಿಗೊಂದ್ಸರಿ ಅಥವಾ 2 ತಿಂಗಳಿಗೊಂದ್ಸರಿ ಹೇರ್ ಕಟ್ ಮಾಡಿಸ್ತಾ ಇರ್ತೀನಿ. ನಿಮಗೂ ನಾನು ಸಜೆಸ್ಟ್ ಮಾಡ್ತೀನಿ, ನೀವು ಪ್ರಾಪರ್ ಕೇರ್ ತೊಗೊಳ್ತೀನಿ ಅನ್ನೋ ಹಾಗಿದ್ರೆ ಮಾತ್ರ ಲಾಂಗ್ ಹೇರ್ಸ್ನ ಬೆಳೆಸಿ. ಇಲ್ಲ ಅಂದರೆ ಈ ವಯಸ್ಸಲ್ಲಿ ಶಾರ್ಟೇ ಇರಲಿ, ಮೇ ಬಿ ಅವರು ಯಾವಾಗ ಅವ್ರ ಕೇರ್ನ ಅವರೇ ತೊಗೊಳೋದಕ್ಕೆ ಶುರು ಮಾಡ್ತಾರೋ ಆವಾಗ ಬೇಕಿದ್ರೆ ಲಾಂಗ್ ಹೇರ್ಸ್ನ ಬೆಳೆಸ್ಬೋದು. ಇಷ್ಟು ನನ್ನ ಇವತ್ತಿನ ಹೇರ್ ಕೇರ್ ರುಟೀನಲ್ಲಿ ನಾನು ಹೇಳುವಂಥದ್ದು. ನನ್ನ ಎಕ್ಸ್ಪೀರಿಯನ್ಸ್ ಏನು ಆಗಿದೆಯೋ ಅದರ ಬೇಸಿಸ್ ಮೇಲೆ ನಾನು ನಿಮಗೆ ಇವತ್ತು ಇಷ್ಟು ಸಜೆಸ್ಟ್ ಮಾಡಿದ್ದೀನಿ. ಇಷ್ಟೇ ಸ್ನೇಹಿತರೆ ಇವತ್ತಿನ ನನ್ನ ಈ ವಿಡಿಯೋ. ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನನಗೆ ಲೈಕ್ ಮಾಡಿ ತಿಳಿಸಿ ನಿಮಗೆ ಇಷ್ಟ ಆಗಿದೆ ಅಂತ. ಹಾಗೆ ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಆ ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡಿ, ಅದರಿಂದ ನಾನು ಮುಂದೆ ಹಾಕುವಂಥ ನೋಟಿಫಿಕೇಷನ್ ಕೂಡ ನಿಮಗೆ ಬೇಗ ಸಿಗುತ್ತೆ. ಹಾಗೆ ಹಿಂದೆ ಮಾಡಿರೋಂಥ ವೀಡಿಯೋಸ್ಗಳನ್ನ ಕೂಡ ನೀವು ನನ್ನ ಚಾನಲ್ನಲ್ಲಿ ಚೆಕ್ ಮಾಡ್ಬೋದು. ಓಕೆ, ಸಿಗೋಣ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.